ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್ಗಳನ್ನು ಕೂಡ ಈ ಕಟ್ಟಡ ಕಾರ್ಮಿಕರಿಗೆ ಮಾಡಿಕೊಟ್ಟಿದೆ. ಅದರಲ್ಲಿ ನೋಡಿ ವರ್ಷಕ್ಕೆ ಕಾರ್ಮಿಕ ಕಿಟ್ಗಳನ್ನು ಕೂಡ ಈ ಕೊಡಲಾಗುತ್ತೆ. ಮೇಷನ್ಗೆ ಈ ಗೋಡೆ ಕಟ್ಟಲು ಬಳಸುವಂಥ ಕಟ್ಟಡ ಕಾರ್ಮಿಕರಿಗೆ ಯೂಸ್ ಆಗುವಂಥ ಹಲವಾರು ವಸ್ತುಗಳನ್ನು ಒಂದು ಕಿಟ್ನಲ್ಲಿ ಹಾಕಿ ಕೊಡಲಾಗುತ್ತೆ. ಅವು ಎಲ್ಲ ತುಂಬ ಕಳಪೆಯಾಗಿವೆ ಅನ್ನುವಂಥ ಗುಣಮಟ್ಟದಿಂದ ಕೂಡಿಲ್ಲ ಎಂಬುವಂಥ ಕೂಗು ಕೇಳಿ ಬರ್ತಾ ಇದೆ. ಅದರಲ್ಲಿ ನೋಡಿ ಒಂದು ಹೆಲ್ಮೆಟ್ ಇರುತ್ತೆ, ಆ ಹೆಲ್ಮೆಟ್ ಕೂಡ ತುಂಬ ಗುಣಮಟ್ಟದಿಂದ ಕೂಡಿಲ್ಲ, ಗ್ರಿಪ್ ಇಲ್ಲ, ಅದು ಉತ್ತಮ ಗುಣಮಟ್ಟ ಇಲ್ಲದೆ ಕಳಪೆಯಾಗಿ ಏನಾದರೂ ತಲೆ ಮೇಲೆ ಬಿದ್ದರೆ ಆ ಹೆಲ್ಮೆಟ್ಟೇ ಹೊಡೆದೋಗಿ ತಲೆ ಚೂರಾಗುವುದರಲ್ಲಿ ಸಂದೇಹ ಇಲ್ಲ. ಒಂದು ಗ್ಲೌಸ್ ನೋಡಿ, ಈ ಗ್ಲೌಸ್ ಕೂಡ ಗುಣಮಟ್ಟದಿಂದ ಕೂಡಿಲ್ಲ, ಬಹಳ ದೊಡ್ಡದಾಗಿವೆ, ಫ್ರೀ ಆಗಿರ್ತವೆ, ಅದು ಕೈಯಲ್ಲಿ ಕೂಡಲ್ಲ. ಮತ್ತು ನೋಡಿ ಗಾರ್ಡ್ಗಳನ್ನು ಕೊಟ್ಟಿರ್ತಾರೆ ಮೊಣಕೈಗೆ ಹಾಕ್ಕೊಳ್ಳೋಕ್ಕೆ, ಬಿದ್ದರೂ ಕೂಡ ಗಾಯ ಆಗಬಾರ್ದು ಅನ್ನೋದಕ್ಕೆ ಮಾಸ್ಕ್ ಕೂಡ ಇರುತ್ತೆ. ಬೂಟ್ಗಳನ್ನು ಕೂಡ ಹಾಕಲಾಗಿರುತ್ತೆ. ನೋಡಿ ಕಾಲಿಗೆ ಬೂಟ್ ಹಾಕ್ಕೊಂಡು ಕೆಲಸ ಮಾಡಬೇಕು. ಕಟ್ಟಡ ಕಾರ್ಮಿಕರು ಇಲ್ಲದಿದ್ದ ಪಕ್ಷದಲ್ಲಿ ಸಿಮೆಂಟ್ನಿಂದ ಕೈ ಕಾಲುಗಳೆಲ್ಲ ಒಡೆದು ಹೋಗ್ತವೆ, ಸೀಳು ಹೋಗ್ತವೆ, ರಕ್ತ ಬರುತ್ತೆ ಅನ್ನೋಂಥ ಉದ್ದೇಶ. ನೋಡಿ ಹೆಲ್ಮೆಟ್ ಯಾವ ರೀತಿ ಇರುತ್ತೆ ಅಂದರೆ ಅದು ಯಾವ ರೀತಿಯಿಂದ ಗುಣಮಟ್ಟದಿಂದ ಕೂಡಿಲ್ಲ. ಅದು ISI ಸ್ಟ್ಯಾಂಡರ್ಡು ಅಥವಾ ಈ ದೃಢೀಕೃತ ಪ್ರಮಾಣೀಕೃತ ಹೆಲ್ಮೆಟ್ ಇರುವುದಿಲ್ಲ. ಇದು ಏನೋ ತೋರಿಕೆಗಾಗಿ ಯಾವುದೋ ದುಡ್ಡು ಎತ್ತುವಂಥ ಒಂದು ಪ್ಲ್ಯಾನ್ ಮೇಲೆ ಖರೀದಿ ಮಾಡಿರುವಂತಹ ಕಳಪೆ ಕಿಟ್ ಆಗಿರುತ್ತೆ. ಹಾಗಾಗಿ ಈ ಕಿಟ್ನಿಂದ ಯಾವುದೇ ರೀತಿಯಿಂದ ಲಾಭ ಇಲ್ಲ ಕಾರ್ಮಿಕರಿಗೆ. ಅದರ ಬದಲಿಗೆ ಅದಕ್ಕೆ ತಗುಲುವ ವೆಚ್ಚವನ್ನು ಈ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಕಾರ್ಡ್, ಲೇಬರ್ ಕಾರ್ಡ್ ಇರುವಂತಹ ಖಾತೆಗೆ ನೇರವಾಗಿ ಜಮಾ ಮಾಡಿದ್ರೆ ಏನಾದರೂ ಒಂದು ಅನುಕೂಲ ಆಗ್ಬೋದು. ನೋಡಿ ಯಾವ ಥರ ಅಲ್ಲಾಡ್ತಾ ಇದೆ ಈ ಹೆಲ್ಮೆಟ್ ಅಂದರೆ. ಅದನ್ನು ನಂಬಿಕೊಂಡು ಪ್ರಾಣ ಕಳೆದುಕೊಳ್ಳೋದಕ್ಕಿಂತ ಸುಮ್ಮನೆ ಮನೆಯಲ್ಲಿರೋದು ಬೆಟರ್ ಅನಿಸುತ್ತೆ ಕೆಲಸ ಮಾಡಿದೆ. ನೋಡಿ ಯಾವ ಥರ ಫ್ರೀ ಇದೆ ಈ ಕೈಯಲ್ಲಿ ಹಾಕ್ಕೊಳ್ಳುವ ಗ್ಲೌಸ್ ಅಂದರೆ ಏನೂ ಕಾಣ್ತಾ ಇಲ್ಲ. ಈ ಚಸ್ಮಾ ಅಂತೂ ಎದಕ್ಕೆ ಯೂಸ್ ಆಗ್ತಾವೋ ಕಾರ್ಮಿಕ ಇಲಾಖೆಗೆ ಗೊತ್ತು ವೀಕ್ಷಕರೇ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನೋಡಿ.